ಸ್ನೇಹಿತರೆ ನಮಸ್ಕಾರ. ಪಬ್ಲಿಕ್ ರಿಪೋರ್ಟ್ಗೆ ಸ್ವಾಗತ ಸುಸ್ವಾಗತ. ಮುಂಗಾರು ಆರಂಭವಾಯಿತೆಂದ್ರೆ ಸಾಕು, ಪಶ್ಚಿಮ ಘಟ್ಟಗಳಲ್ಲಿನ ಮಂಜು ಮುಸುಕಿದ ಆ ವಾತಾವರಣ ಎಲ್ಲರನ್ನ ತನ್ನತ್ತ ಕೈಬೀಸಿ ಕರೆಯೋದಕ್ಕೆ ಪ್ರಾರಂಭಿಸುತ್ತೆ. ಮುಂಗಾರು ಮಳೆಯ ಸಿಂಚನ ದಟ್ಟ ಕಾಡುಗಳಲ್ಲಿ ಜಲಪಾತಗಳನ್ನ ಸೃಷ್ಟಿಸುತ್ತೆ. ಬೇಸಿಗೆಯಲ್ಲಿ ಸೊರಗಿ ಹೋಗಿದ್ದ ನದಿಗಳೆಲ್ಲ ಮೈದುಂಬಿ ಹರಿಯಲು ಆರಂಭಿಸ್ತವೆ. ಹೌದು, ಆ ನಿಸರ್ಗದ ಸೌಂದರ್ಯವನ್ನ ನೋಡಿದ ಮೇಲೆ ಮೈ ಮರೆಯೋದು ಗ್ಯಾರಂಟಿ. ಹಾಗಾಗಿ ಸ್ನೇಹಿತರೆ, ನಮ್ಮೆಲ್ಲ ಬಾಲ್ಯದ ಗೆಳೆಯರು ಗೋಕಾಕ್ನಿಂದ ಬೆಳಗಾವಿಯತ್ತ ಪ್ರಯಾಣ ಬೆಳೆಸಿದ್ದೇವೆ. ಒಂದು ಅದ್ಭುತವಾದ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿದ್ದೇವೆ. ಹಾಗಾದ್ರೆ ನಮ್ಮ ಪ್ರಯಾಣವನ್ನ ಆರಂಭಿಸೋಣ ಬನ್ನಿ. ನೀವು ನಮ್ಮೊಂದಿಗೆ ಪ್ರಯಾಣಿಸಿ. ಕೊನೆಗೂ ನಮ್ಮ ಪ್ರಯಾಣ ಗೋಕಾಕ್ನಿಂದ ಆರಂಭವಾಯಿತು. ಗೋಕಾಕ್ನಿಂದ ಸಮೀಪವಿರುವ ಸುಪ್ರಸಿದ್ಧ ಕಡಬಗಟ್ಟಿ ಬೆಟ್ಟದ ಮೇಲಿನಿಂದ ಹಾಯ್ದು ಬೆಳಗಾವಿಯನ್ನ ತಲುಪುವುದಕ್ಕೆ ರೆಡಿ ಆಗಿ ಕಾರಿನಲ್ಲಿ ಹತ್ತಿ ಪ್ರಯಾಣವನ್ನ ಬೆಳೆಸಿದ್ವಿ. ಬಾಲ್ಯದ ಗೆಳೆಯರೆಲ್ಲ ಒಂದೆಡೆ ಸೇರಿದ್ವಿ. ಹೀಗಾಗಿ ಶಾಲಾ ಕಾಲೇಜುಗಳ ದಿನಗಳ ಆ ಕೆಲವು ಸಂಗತಿಗಳನ್ನ ಮೆಲುಕು ಹಾಕುತ್ತಾ ಮಾಡಿದ ಚೇಷ್ಟೆ ಕುಚೇಷ್ಟೆಗಳ ಬಗ್ಗೆ ಮಾತನಾಡುತ್ತಾ ನಮ್ಮ ಪ್ರಯಾಣವನ್ನ ಮುಂದುವರೆಸಿದ್ವಿ. ಡಬ್ಬಿ ತೆಗಿಲಿ ನೋಡು ಹೆಂಗದ ಚಕ್ಲಿ ಅವನ್ ತಿನ್ ಸರ್. ಸ್ನೇಹಿತರೆ ನಮಸ್ಕಾರ. ಇವತ್ತು ಅದ್ಭುತವಾದಂತಹ ಒಂದು ಪ್ರವಾಸಿ ತಾಣಕ್ಕೆ ತೆರಳೋದಕ್ಕೆ ನಾವೆಲ್ಲ ಸಿದ್ಧರಾಗಿ ಬೆಳಗ್ಗೆ ಅಂದ್ರೆ ನಮ್ಮ ಪ್ರಯಾಣವನ್ನ ಆರಂಭ ಮಾಡಿದ್ದೇವೆ. ನನ್ನ ಹಿಂದೆ ಇರುವಂತಹ ನನ್ನ ಆತ್ಮೀಯ ಗೆಳೆಯ ಬಸವರಾಜ್, ಜೊತೆಗೆ ವಿಶ್ವನಾಥ್ ಹಾಗೂ ಇನ್ನೋರ್ವ ನಮ್ಮ ಸಾರಥಿ ಸ್ಥಾನದಲ್ಲಿ ಕೂತಿರುವಂತಹ ವಿನಯ್ ಅವರು ಮಾತಾಡ್ತಾರೆ. ಹೇಳ್ರಿ, ತಮ್ಮ ಬಗ್ಗೆ ಪರಿಚಯ ಮಾಡ್ಕೊಡ್ರಿ. ಹಲೋ, ಇವತ್ತು ನಾನು ವಿನಯ್ ಪ್ರಸಾದ್ ಕರಿಗಾರ್ ಅಂತ, ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಇನ್ ಬೆಳಗಾಂ ಡಿಸ್ಟ್ರಿಕ್ಟ್. ಆಕ್ಚುಲಿ ಇವತ್ತು ಎಲ್ಲ ನಮ್ಮ ಫ್ರೆಂಡ್ ಆದ ಸೋಮಶೇಖರ್ ಪೂಜಾರ್ ಅವರು ಬಂದಿದ್ರು. ಹೀಗಾಗಿ ಒಂದು ಜರ್ನಿ ಒಂದು ಮಾಡಿ ಬರೋಣ ಮೆಮೊರೇಬಲ್ ಆಗಿ ಅಂತ. ಓಕೆ, ನೆಕ್ಸ್ಟ್ ಫರ್ದರ್ ನಮ್ಮ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡ್ತಾನ. ನಮಸ್ಕಾರ, ನಮ್ಮ ಹೆಸರು ಶಿವರಾಜ್ ಕಂಬೇಕರ್ ಅಂತೇಳಿ. ನಾವು ಮೆಕ್ಯಾನಿಕಲ್ ಇಂಜಿನಿಯರು. ನಾವೆಲ್ಲ ಚಿಕ್ಕಂದ್ರಿಂದ ಫ್ರೆಂಡ್ಸು. ಹೀಗಾಗಿ ಎಲ್ಲರೂ ಸೇರಿ ಏನೋ ಒಂದು ಉಡಾಗಿರಿ ಮಾಡಕ್ಕೆ ಹೊಂಟೀವಿ. ನೋಡೋಣ ಎಲ್ಲೆಲ್ಲಿಗೆ ಬರುತ್ತೆ ಅಂತ. ನಮಸ್ತೆ, ನಾನು ದಿನೇಶ್ ಸಂಕ್ರಿ. ನಾನು ಇಂಜಿನಿಯರಿಂಗ್ ಕಮ್ ಬಿಸ್ನೆಸ್ ಮ್ಯಾನ್. ನಾವು ಒಂದು ಔಟಿಂಗ್ ಹೋಗ್ತಾ ಇದ್ದೀವಿ. ಹಲೋ, ಐ ಆಮ್ ವಿಶ್ವನಾಥ್ ಸಿರ್ಸಂಗಿ, ಅಡ್ವೊಕೇಟ್ ಅಂಡ್ ಬಾಂಡ್. ಹಾಯ್, ನಾನು ಬಸವರಾಜ್ ಅಂತ, ಎಕ್ಸ್ ಆರ್ಮಿ. ಇವಾಗ ನಾನು ಒಂದು ಇದರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.
ನಮಸ್ಕಾರ. ಆಸ್ ಯೂಶುವಲ್ ನಿಮಗೆಲ್ಲ ಗೊತ್ತು, ನಾನು ಜಿ ನ್ಯೂಸ್ ಡಿಸ್ಟ್ರಿಕ್ಟ್ ಕರೆಸ್ಪಾಂಡೆಂಟ್ ಹಾಗೂ ಅಡ್ವೊಕೇಟ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹೀಗಾಗಿ ರಜೆಗಂದು ಊರಿಗೆ ಬಂದಂತಹ ಸಂದರ್ಭದಲ್ಲಿ ಇವತ್ತು ಒಂದು ಅದ್ಭುತವಾದ ಸ್ಥಳಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದೀವಿ. ಈಗ ನಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ನಮಸ್ಕಾರ. ಇನ್ನು ನಾವೆಲ್ಲ ಡಿಗ್ರಿ ಓದ್ತಿರ್ಬೇಕಾದ್ರೆ ಬಾಲಿವುಡ್ನ ಖ್ಯಾತ ಸಂಗೀತ ನಿರ್ದೇಶಕ ಹಿಮೇಶ್ ರೇಷಮಿಯಾ ಅವರ ಹಾಡುಗಳು ಮನೆ ಮಾತಾಗಿದ್ವು. ಅವರ ಒಂದೊಂದು ಹಾಡುಗಳನ್ನು ನೆನಪು ಮಾಡ್ಕೊಳ್ತಾ ಗಾಡಿಯಲ್ಲಿ ನಮ್ಮ ಪ್ರಯಾಣವನ್ನ ಮುಂದುವರೆಸಿದ್ವಿ. ಜೊತೆಗೆ ಕೆಲವರು ಹಿಮೇಶ್ ರೇಷಮಿಯಾ ಅವರ ಹಾಡುಗಳಿಗೆ ಧ್ವನಿಗೂಡಿಸಿ ಎಂಜಾಯ್ ಮಾಡ್ತಾ ಮುಂದೆ ಸಾಗಿದ್ದು ಹೀಗೆ. ಹೀಗೆ ನಾವು ಹರಟೆ ಹೊಡೆಯುತ್ತಾ ಕಡಬಗಟ್ಟಿಯ ಬೆಟ್ಟದ ಸಾಲುಗಳಿಂದ ಸಾಗಿ ಬೆಳಗಾವಿಯನ್ನ ಬಂದು ತಲುಪಿದ್ವೆ. ಬೆಳಗಾವಿ ನಗರದ ಸುಪ್ರಸಿದ್ಧ ಕಿತ್ತೂರು ರಾಣಿ ಚೆನ್ನಮ್ಮನವರ ವೃತ್ತವನ್ನ ಹಾಯ್ದು ಮುಂದೆ ನಮ್ಮ ಪ್ರಯಾಣವನ್ನ ಬೆಳೆಸಿದ್ವಿ. ಹೋಗ್ತಾ ಹೋಗ್ತಾ ತಾಯಿ ಕಿತ್ತೂರು ಚೆನ್ನಮ್ಮನವರಿಗೆ ನಮಸ್ಕರಿಸಿ ಮತ್ತೆ ನಮ್ಮ ಪ್ರಯಾಣವನ್ನ ಮುಂದೆ ವರೆಸಿದ್ವಿ. ಇನ್ನು ಮುಂದೆ ನಮ್ಮ ಪ್ರಯಾಣ ಎಲ್ಲಿ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಬೆಳಗಾವಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಸಪ್ನವೇಲ್ ಪಾಯಿಂಟ್ ಎನ್ನುವ ಸ್ಥಳಕ್ಕೆ ನಾವು ಹೊರಟಿದ್ದೇವೆ. ಇದು ರಿಸರ್ವ್ಡ್ ಫಾರೆಸ್ಟ್, ಸಂರಕ್ಷಿತ ಅರಣ್ಯ ಪ್ರದೇಶ. ಈ ಅರಣ್ಯ ಪ್ರದೇಶದಲ್ಲಿ ಸಾಗುವುದೇ ಒಂದು ಅತ್ಯದ್ಭುತವಾದಂತಹ ರೋಮಾಂಚನಕಾರಿ ಪ್ರಯಾಣ. ಹೀಗೆ ನಮ್ಮ ಹಳೆಯ ಶಾಲಾ ಕಾಲೇಜುಗಳ ದಿನಗಳನ್ನ ಮೆಲುಕು ಹಾಕ್ತಾ ನಾವು ನಮ್ಮ ಪ್ರಯಾಣವನ್ನ ಮುಂದುವರೆಸಿದ್ವಿ. ಕೊನೆಗೂ ಮಳೆಯ ನಡುವೆಯೇ ದಾರಿಯುದ್ದಕ್ಕೂ ಪ್ರಕೃತಿಯ ಸೌಂದರ್ಯವನ್ನ ಅನುಭವಿಸುತ್ತಾ ಬೆಳಗಾವಿಯಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಸಪ್ನವೇಲ್ ಪಾಯಿಂಟ್ಗೆ ಬಂದು ತಲುಪಿದ್ವೆ. ಗೆಳೆಯರೆಲ್ಲ ಅತ್ಯಂತ ಉತ್ಸಾಹದಿಂದ ಬೇಗನೆ ಕಾರಿನಿಂದ ಇಳಿದು ವ್ಯೂ ಪಾಯಿಂಟ್ ಅಂತ ತೆರಳೋದಕ್ಕೆ ಶುರು ಮಾಡಿದ್ರು. ನೀವು ಕೂಡ ಆ ಅದ್ಭುತವಾದಂತಹ ದೃಶ್ಯವನ್ನ ಈಗ ಕಣ್ತುಂಬಿಕೊಳ್ಳಬಹುದು. ಈಗ ನಿಮಗೆ ಆ ಅದ್ಭುತ ದೃಶ್ಯವನ್ನ ತೋರಿಸ್ತೇವೆ ನೋಡಿ. ಯಾಕಂದ್ರೆ ಕ್ಲೈಮೇಟ್ ಇದೆಲ್ಲ ನಮ್ಮ ನಿಸರ್ಗ ಹೇಗೆ ಹೇಳಿದ್ರೆ ನಾವು ಕೇಳಬೇಕು. ಹೇಳೇ ಪ್ರಸಾದ್ ಅವರೇ. ಬ್ರದರ್, ಇದಕ್ಕಿಂತ ಅದ್ಭುತವಾದ ಸ್ಪಾಟ್ ಕೆಳಗಡೆ ಇದೆ, ಬನ್ನಿ ಹೋಗೋಣ. ಸುಮಾರು 200-300 ಅಡಿ ಕೆಳಗಡೆ ಇದೆ. ಆಕ್ಚುಲಿ ಅದೇ ನೀವು ನೋಡಿದ್ರಲ್ಲ ಈ ಫಾಲ್ಸ್, ಅದು ಅಲ್ಲಿಂದ ಕೆಳಗಡೆ ದುಮ್ಕುತ್ತಾ ಬಂದು ಇಲ್ಲೇ ಬಂದೇ ಸೇರುತ್ತೆ. ಅಲ್ಲಿ ನೀವು ನೋಡಬಹುದು ಬೇಕಾದಷ್ಟು ಫಾಲ್ಸ್ ಗಳು ಕಾಣುತ್ತೆ. ಫಾಗ್ ನೋಡಬಹುದು ನೀವು ಸಿಕ್ಕಾಪಟ್ಟೆ. ಸ್ನೇಹಿತರೆ, ಪಶ್ಚಿಮ ಘಟ್ಟದ ತಿಲ್ಲಾರಿ ನಗರದ ಬಳಿ ಇರುವ ಈ ಸ್ವಪ್ನವೇಲ್ ವೀಕ್ಷಣಾ ತಾಣವು ವಿಹಂಗಮ ಕಣಿವೆಯ ನೋಟಗಳು, ಕಾಲೋಚಿತ ಜಲಪಾತಗಳು ಮತ್ತು ಮಂಜಿನ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. ಬೆಳಗಾವಿಯಿಂದ ಸುಮಾರು 40 ಕಿಲೋಮೀಟರ್ ದೂರ ಹಾಗೂ ತಿಲಾರಿ ನಗರದ ಜಂಕ್ಷನ್ನಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಈ ತಾಣ ಎಲ್ಲರನ್ನ ತನ್ನತ್ತ ಕೈಬೀಸಿ ಕರೆಯುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ಬೆಟ್ಟದ ತುದಿಯಿಂದ ಇಳಿದು ಬರುವಂತಹ ಜಲಪಾತಗಳು ಎಲ್ಲರನ್ನ ಆಕರ್ಷಿಸುತ್ತವೆ. ಮಂಜಿನ ವಾತಾವರಣ ಎಂಥವರನ್ನು ಮಂತ್ರ ಮುಗ್ಧಗೊಳಿಸುತ್ತದೆ. ಇನ್ನು ಈ ಪ್ರದೇಶ ಬೆಳಗಿನ ಜಾವ ಹೆಚ್ಚಿನ ಜನಸಂದಣಿಯನ್ನ ಆಕರ್ಷಿಸುತ್ತೆ ಮತ್ತು ದಿನಗಳದಂತೆ ಸಾಕಷ್ಟು ಜನ ಪ್ರವಾಸಿಗರು ಇಲ್ಲಿ ಆಗಮಿಸಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಾರೆ. ಮತ್ತು ಇಲ್ಲಿ ಪಾರ್ಕಿಂಗ್ ಮತ್ತು ಸಾರ್ವಜನಿಕ ಶೌಚಾಲಯಗಳಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಹೀಗಾಗಿ ಬರುವಂತಹ ಪ್ರವಾಸಿಗರು ಯಾವುದೇ ತೊಂದರೆ ಇರಲಾರದೆ ಈ ವಿಹಂಗಮ ನೋಟವನ್ನ ಕಣ್ತುಂಬಿಕೊಳ್ಳಬಹುದು.
ಸ್ನೇಹಿತರೆ, ಇವತ್ತು ನಮ್ಮ ಪ್ರಯಾಣ ಈ ಬೆಳಗಾವಿ ಜಿಲ್ಲೆಯ ಸ್ವಪ್ನಿಲ್ ಪಾಯಿಂಟ್ ಬಂದು ನಿಂತಿದ್ದೀವಿ. ಈ ಪ್ರಕೃತಿಯ ಸೌಂದರ್ಯವನ್ನು ಎಲ್ಲವನ್ನು ನಮ್ಮ ಸ್ನೇಹಿತರು ನಿಮ್ಮ ಪರಿವಾರ ಜೊತೆ ಬಂದು ಅನುಭವಿಸಿ ಹಾಗೂ ಈ ಸುಂದರ ಪ್ರಕೃತಿಯನ್ನು ಅನುಭವಿಸಿ. ಸ್ನೇಹಿತರೆ, ಕೊನೆಗೂ ನಾವು ಅಂದುಕೊಂಡಿದ್ದಂತಹ ಸ್ವಪ್ನವೇಲ್ ಪಾಯಿಂಟ್ ಅನ್ನ ನೋಡಿದ ಬಳಿಕ ಅಲ್ಲಿಂದ ವಾಪಸ್ಸು ನಮ್ಮ ಊರಿನತ್ತ ಪ್ರಯಾಣವನ್ನ ಬೆಳೆಸಿದ್ವಿ. ಅಷ್ಟೊತ್ತಿಗಾಗಲೇ ರಾತ್ರಿ 8 ಗಂಟೆ ಆಗಿತ್ತು. ರಾತ್ರಿ 8 ಗಂಟೆಗೆ ಸ್ವಪ್ನವೇಲ್ ಪಾಯಿಂಟ್ ನಿಂದ ನಿರ್ಗಮಿಸಿದ್ವಿ. ಇನ್ನು ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಕಾರಿನ ಹೆಡ್ಲೈಟ್ ಬೆಳಕಿನ ನಡುವೆಯೇ ರಸ್ತೆ ಸಾಗಿತು. ಇನ್ನು ನಾವು ಈ ಸ್ಥಳಕ್ಕೆ ಬರುವ ಮುನ್ನವೇ ರಸ್ತೆಯಲ್ಲಿ ಸಿಕ್ಕಂತಹ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದು ಸಂರಕ್ಷಿತ ಅರಣ್ಯ ಪ್ರದೇಶವಾಗಿದ್ದು ಇಲ್ಲಿ ಕಾಡು ಪ್ರಾಣಿಗಳು ಕೂಡ ಇದ್ದು ಎಚ್ಚರಿಕೆಯಿಂದ ವಾಹನವನ್ನ ಚಲಾಯಿಸುವಂತೆ ಅವರು ಸೂಚನೆ ಕೂಡ ಕೊಟ್ಟಿದ್ರು. ಜೊತೆಗೆ ಯಾವುದೇ ರೀತಿಯ ಆಹಾರ ತಿಂಡಿ ಇತರೆ ಆಹಾರ ಖಾದ್ಯಗಳನ್ನ ತಂದು ಪರಿಸರವನ್ನ ಇಲ್ಲಿ ಹಾಳು ಮಾಡಬೇಡಿ, ಪ್ಲಾಸ್ಟಿಕ್ ಸೇರಿದಂತೆ ಇತರೆ ವಸ್ತುಗಳನ್ನ ಎಸೆದು ಹೋಗಬೇಡಿ ಎಂದು ಸೂಚನೆ ಕೂಡ ಕೊಟ್ಟಿದ್ರು. ಹೀಗಾಗಿ ನಾವು ನಿಮಗೆ ರಸ್ತೆಯಲ್ಲಿ ಎಲ್ಲೂ ಕೂಡ ಊಟ ಮಾಡಿದ ದೃಶ್ಯವನ್ನ ತೋರಿಸಲಿಕ್ಕೆ ಆಗಿಲ್ಲ. ಯಾಕಂದ್ರೆ ತಂದಂತಹ ಆಹಾರವನ್ನ ನಾವು ಅಲ್ಲೇ ಗಾಡಿಯಲ್ಲಿಯೇ ಬೇಗ ಮುಗಿಸ್ಕೊಂಡು ಮೊದಲು ಆ ಅರಣ್ಯ ಪ್ರದೇಶದಲ್ಲಿ ಹಾಯ್ದು ವ್ಯೂ ಪಾಯಿಂಟ್ಗೆ ತೆರಳಿದ್ವಿ. ಯಾಕಂದ್ರೆ ಸಂಜೆ ಆಗ್ತಾ ಇದ್ದಂತೆ ಅಲ್ಲಿ ದಟ್ಟವಾದಂತಹ ಕತ್ತಲು ಆವರಿಸೋದ್ರಿಂದ ವಾಪಸ್ಸು ಬರೋದು ಕೂಡ ಅಷ್ಟೇ ಕಷ್ಟ ಆಗತ್ತೆ. ಹೀಗಾಗಿ ಬೇಗನೆ ಆ ವ್ಯೂ ಪಾಯಿಂಟ್ ಅನ್ನ ನೋಡ್ಕೊಂಡು ಅದೇ ಕತ್ತಲಲ್ಲಿ ಕಾಡಿನ ಮಧ್ಯೆ ಇರುವಂತಹ ಕಗ್ಗತ್ತಲ ನಡುವೆ ಕೂಡ ನಮ್ಮ ಪ್ರಯಾಣ ಸಾಕ್ತು. ರಾತ್ರಿ 8 ಗಂಟೆಗೆ ನಾವು ಅಲ್ಲಿಂದ ನಿರ್ಗಮಿಸಿ 10 ಗಂಟೆ ಅಷ್ಟೊತ್ತಿಗೆ ಬೆಳಗಾವಿಯನ್ನ ಬಂದು ತಲುಪಿದ್ವಿ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಒಂದು ಸಣ್ಣ ಜರ್ನಿ. ಮತ್ತೆ ಮುಂದೆ ಇಂತಹ ಒಂದು ಅದ್ಭುತವಾದಂತಹ ಸ್ಥಳಕ್ಕೆ ಭೇಟಿ ನೀಡೋ ಪ್ರಯತ್ನವನ್ನ ಇಲ್ಲ ಗೆಳೆಯರು ಮಾಡ್ತೇವೆ. ಮತ್ತೆ ನಿಮ್ಮನ್ನು ಕೂಡ ನಮ್ಮೊಂದಿಗೆ ಅದ್ಭುತವಾದಂತಹ ತಾಣಕ್ಕೆ ಕರೆದುಕೊಂಡು ಹೋಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ.